ನಮಸ್ಕಾರ ಸ್ನೇಹಿತರೆ. ಮುಂಜಾನೆ ಆಯ್ತು. ನಾನೀಗ ಹೊನ್ನಾವರಕ್ಕೆ ಹೋಗುತ್ತೇನೆ. ನನ್ನ ಫ್ರೆಂಡು ಸಿರ್ಸಿಯಲ್ಲಿ ಇಳಿದು ಸೊಂದ ಮಠಕ್ಕೆ ಹೋಗುತ್ತಾನೆ. ನಾನು ಹೋಗುವುದಿಲ್ಲ. ಸಿರ್ಸಿಯಿಂದ ಡೈರೆಕ್ಟ್ ಹೊಸಾಡ್ ಅಲ್ಲೇ ಹೋಗುತ್ತೇನೆ. ನೋಡಿ ಗೆಳೆಯರೆ, ದಾಸಕೊಪ್ಪದಿಂದ 9ವರೆಗೆ ಬಿಟ್ಟಿದ್ದು. ನೋಡೋಣ ಹೊಸಾಡಿಗೆ ಎಷ್ಟು ಹೆಣ್ಣು ಬಿಟ್ಟುತ್ತೇನೆ ಅಂತ ನೋಡೋಣ. ನಮ್ಮ ಅಪ್ಪಾಜಿಯವರು ಇದ್ರೆ ಚೆನ್ನಾಗಿತ್ತು. ಏಕೆಂದರೆ ಏಕಾಧುನಿಕ ಕಾರ್ ಇತ್ತು, ಅಲ್ಲೇ ತಿರುಗಾಡುತ್ತಾ ಇರೋದಕ್ಕೆ ಆಗ್ತಿತ್ತು. ಈಗ ನೋಡಿ, ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಪೂಜೆ ಇದೆ, ಹೊಸಾಡಿಗೆ ಪೂಜೆ ಇದೆ. ಅದಕ್ಕೆ ನಾನೊಬ್ಬನೇ ಹೋಗುದು. ನಮ್ಮ ಅಪ್ಪಾಜಿಯವರು ಇದ್ರೆ ನನಗೆ ಏನಾದ್ರು ಹೇಳ್ತಾ ಇದ್ರು, ಅಲ್ಲೋಗೋಣ ಅಂತ ಹೇಳ್ತಾ ಇದ್ರು. ಖರೆ ಅವ್ರ ಆಶೀರ್ವಾದ ಅಷ್ಟೇ ಇದೆ, ಹೊರತು ಬೇರೆ ಏನೂ ಇಲ್ಲ. ಅವ್ರೇನು ಪೆಟ್ರೋಲ್ ಹಾಕಿಸೋದು ಮತ್ತೆ ಏನಾದ್ರು ಮೇಂಟೆನೆನ್ಸ್ ಮಾಡೋದು ಏನ ಬೇಕಾಗಿಲ್ಲ. ಖರೆ ಅವ್ರು ಇದ್ರೆ ಎಷ್ಟೋ ಧೈರ್ಯ ಇತ್ತು. ಆದ್ರೆ ಇವಾಗ ನನಗೆ ಯಾರು ಧೈರ್ಯ ಕೊಡ್ತಾರೆ? ಅವರು ಎಲ್ಲೆಲ್ಲ ಹೋಗ್ತಾ ಇದ್ರಲ್ಲ, ಬಹಳ ಎಂಜಾಯ್ ಮಾಡ್ತಾ ಇದ್ರು. ಈಗ ಕಾರ್ ಇದೆ, ಅವರೇ ಇಲ್ಲ. ಎಲ್ಲಾದ್ರೂ ಹೋದರೆ ಹೋಗೋದಷ್ಟೇ ಟೈಮಿಂಗ್, ಬರೋದು ಟೈಮಿಂಗ್ ಇಲ್ಲ. ಯಾವಾಗಾದ್ರೂ ಬರ್ತಾ ಇದ್ರು. ಮಿನಿಮಮ್ 4 ದಿವಸ ಅಲ್ಲೇ ಇದ್ದು ಬರ್ತಾ ಇದ್ರು. ಬಹಳ ಎಂಜಾಯ್ ಮಾಡ್ತಾ ಇದ್ರು. ಈಗ ದಾಸಕೊಪ್ಪ ರೋಡ್ ಮುಗಿತು. ಮುಂದೆ ಬರೋದು ಹುಬ್ಳಿ ಟು ಸಿರ್ಸಿ ರೋಡ್.